ಶ್ರೀ ಗುರುಭ್ಯೋ ನಮಃ. ಧರ್ಮ ಪ್ರೋಜ್ಜಿತ ಕೈತವೋತ್ರ ಪರಮೋ ನಿರ್ಮತ್ಸರಾಣಂ ಸತಾಂ ವೇದ್ಯಂ ವಾಸ್ತವಮತ್ರ ವಸ್ತು ಶಿವದಂ ತಾಪತ್ರಯೋನ್ಮೂಲನಂ ಶ್ರೀಮದ್ಭಾಗವತೆ ಮಹಾಮುನಿಕೃತೆ ಕಿಂವಾ ಪರೈರೀಶ್ವರ ಸದ್ಯೋ ರುದ್ಧ್ಯವರುಧ್ಯತೀರ್ಥ ಕೃತಿಭಿ ಶುಶ್ರೂಷುಭಿಸ್ತಕ್ಷಣ. ಈ ಭಾಗವತದಲ್ಲಿ ಅಧಿಕಾರಿ, ವಿಷಯ, ಪ್ರಯೋಜನ, ಸಂಬಂಧ ಈ ಮೂರನ್ನು ಅಥವಾ ನಾಲ್ಕನ್ನು ಅವಶ್ಯವಾಗಿ ಹೇಳಬೇಕಾದದ್ದು. ಅದನ್ನು ಇಲ್ಲಿ ಹೇಳುವುದಕ್ಕೆ ಈ 2ನೇ ಶ್ಲೋಕ ಪ್ರವೃತ್ತವಾಗಿದೆ. ಸುಂದರವಾದ ಶ್ಲೋಕ. ಧರ್ಮ ಪ್ರೋಜ್ಜಿತ ಕೈತವೋತ್ರ ಪರಮಃ. ಅತ್ರ ಎನ್ನುವ ಶಬ್ದ 3 ಬಾರಿ ಬಂದಿದೆ. ಅತ್ರ ಎಂಬ ಶಬ್ದ 3 ಬಾರಿ ಬಂದಿದೆ. ಬಹಳ ಪ್ರೀತಿಯಿಂದ ಹೇಳಿದ್ದಾರವರು. ಇಲ್ಲಿ ಎಲ್ಲ ಇದೆ, ಇಲ್ಲಿ ಎಲ್ಲ ಇದೆ, ಇಲ್ಲಿ ಎಲ್ಲ ಇದೆ ನಾವು ಹೇಳ್ತೀವಲ್ಲ, ಹಾಗೆ ಸಾಹಿತ್ಯದಿಂದ ಹೇಳುವಾಗ ಇಲ್ಲಿ ಎಲ್ಲ ಇದೆ ಅಂತ ನಾವು ಹೇಗೆ ಒತ್ತಿ ಶಬ್ದವನ್ನು ಬಳಸ್ತೇವೋ ಹಾಗೆ ವೇದವ್ಯಾಸದೇವರಷ್ಟು ಪ್ರೀತಿಯಿಂದ ಭಾಗವತವನ್ನು ಇಲ್ಲಿ ಎಲ್ಲ ಇದೆ, ಇಲ್ಲಿ ಪ್ರೋಜ್ಜಿತ ಕೈತವವಾದಂತಹ ಧರ್ಮ ಇಲ್ಲಿ ಅವಾಂತರ ಪ್ರತಿಪಾದ್ಯವಾದದ್ದು. ಅವಾಂತರ ಪ್ರತಿಪಾದ್ಯ ಎಂದರೆ ಮುಖ್ಯವಾಗಿ ಹೇಳಬೇಕಾದ ವಿಷಯ ಭಗವಂತನ ಸ್ವರೂಪ, ಆ ಭಗವಂತನ ಗುಣಗಳು, ಪರಮಾತ್ಮನ ಮಹಿಮೆ, ಪರಮಾತ್ಮನ ರೂಪ, ಅವತಾರ, ಲೀಲೆ ಇತ್ಯಾದಿಗಳು. ಆದರೆ ಆ ಭಗವಂತನ ತತ್ವವನ್ನು ತಿಳಿಬೇಕಾಗಿದ್ದರೆ ಸುಲಭವಾಗಿ ತಿಳಿಯೋದೇ ಇಲ್ಲ. ಒಂದು ಮಾತು ಸತ್ಯ, ಅದು ಯಾರಾದರೂ ಎಷ್ಟಾದರೂ ತಿಳಿಲಿ, ಎಲ್ಲರಿಗೂ ಅದು ಸತ್ಯವಾದ ಮಾತು. ಶ್ರೀಮದಾಚಾರ್ಯರು ಆ ನಿಯಮವನ್ನು ಎಷ್ಟರ ಮಟ್ಟಿಗೆ ಅಪ್ಲೈ ಮಾಡ್ತಾರೆ ಅಂತ ಕೇಳಿದರೆ ಬ್ರಹ್ಮದೇವರವರೆಗೆ ಆ ನಿಯಮವನ್ನು ಅಪ್ಲೈ ಮಾಡ್ತಾರೆ. ಯಾರಿಗೆ ಧರ್ಮ ಪುಣ್ಯ ಇದೆಯೋ ಅವರವರು ಅಷ್ಟಷ್ಟು ದೇವರಲ್ಲಿ ಭಕ್ತಿಯನ್ನು ಮಾಡಬಹುದು, ದೇವರ ಜ್ಞಾನವನ್ನು ಮಾಡಿಕೊಳ್ಬಹುದು. ಯಾರಿಗೆ ಪುಣ್ಯವಿಲ್ಲ ಅವರಿಗೆ ದೇವರ ಶ್ರವಣವನ್ನು, ಭಗವಂತನ ಮಹಿಮೆಯನ್ನು ಕೇಳುವುದಕ್ಕೆ ಸಾಧ್ಯವಿಲ್ಲ, ದೇವರ ಚಿಂತನವನ್ನು ಮಾಡುವುದಕ್ಕೆ ಸಾಧ್ಯವಿಲ್ಲ, ದೇವರಲ್ಲಿ ಭಕ್ತಿ ಬರಲಿಕ್ಕಾಗುವುದಿಲ್ಲ, ಸಾಧ್ಯವೇ ಇಲ್ಲ. ಹಾಗಾಗಿ ನಮಗೆ ಮಾರ್ಗಭೂತವಾದದ್ದು ಧರ್ಮ. ಮೊಟ್ಟ ಮೊದಲಿಗೆ ಮಾರ್ಗಭೂತವಾದದ್ದು ಧರ್ಮ. ತುದಿಯಲ್ಲಿ ನಾವು ಹೊಂದಬೇಕಾಗಿರುವಂಥದ್ದು ಭಗವಂತ. ಅವುಗಳ ಮಧ್ಯದಲ್ಲಿರುವಂತಹ ನಾನಾ ವಿಧವಾದ ಸಾಧನ ಪರಂಪರೆ ಇದೆ. ಅದೆಲ್ಲವೂ ಶೃಂಖಲೆ. ಅದನ್ನು ಒಂದು ಮಾತಿನಲ್ಲಿ ಹೇಳ್ತಾರೆ. ಧರ್ಮ ಪ್ರೋಜ್ಜಿತ ಕೈತವೋತ್ರ ಪರಮೋ ವೇದ್ಯಂ ವಾಸ್ತವಮತ್ರ ವಸ್ತು ಶಿವದಂ. ಸಂಘವಾಗಲಿ, ಸಾಧು ಸಂಘವಾಗಲಿ, ಸಂಘದಿಂದ ಲಿಂಗದೇಹ ಭಂಗವಾಗಲಿ, ಮೊಟ್ಟ ಮೊದಲಿಗೆ ಸಾಧು ಸಂಘ, ಕೊನೆಯಲ್ಲಿ ಆಗಬೇಕಾದದ್ದು ಲಿಂಗಭಂಗ. ಹಾಗೆ ಮೊಟ್ಟ ಮೊದಲಿಗೆ ಮಾಡಬೇಕಾದದ್ದು ಧರ್ಮ, ಕೊನೆಯಲ್ಲಿ ನಮಗೆ ಲಾಭವಾಗಬೇಕಾಗಿರುವಂಥದ್ದು ಭಗವಂತನ ಪ್ರಾಪ್ತಿ. ಆದ್ದರಿಂದ ಅದೆರಡನ್ನು ಅವಾಂತರ ಪ್ರತಿಪಾದ್ಯವಾದದ್ದು ಧರ್ಮ, ಮುಖ್ಯ ಪ್ರತಿಪಾದ್ಯವಾದದ್ದು ಪರಮಾತ್ಮ ಭಗವಂತ. ಆ ಮಾತನ್ನು ಅಲ್ಲಿ ನಮಗೆ ತಿಳಿಸ್ತಾರೆ. ಅದರ್ಥವನ್ನು ಮಾಡಿಕೊಳ್ಳೋಣ. ಇಲ್ಲಿ ಧರ್ಮವನ್ನು ಹೇಳುವಾಗ ಧರ್ಮಕ್ಕೆ ವಿಶೇಷವನ್ನು ಕೊಟ್ಟರು. ಪ್ರೋಜ್ಜಿತ ಕೈತವ ಕಿತವ ಎಂದರೆ ಜೂಜಾಟ ಆಡುವವನು, ಗ್ಯಾಂಬಲ್ ಮಾಡುವವನು, ಮೋಸ ಮಾಡುವವನು, ಕಪಟ ಮಾಡುವವನು, ಮೋಸ ಮಾಡುವವನು ಯಾರೋ ಅವನಿಗೆ ಕಿತವ ಅಂತ ಕರೀತಾರೆ. ಕೈತವ ಎನ್ನುವ ಶಬ್ದಕ್ಕೆ ಅರ್ಥವೇನಾಯಿತು ಹಾಗಾದರೆ ಅಂದರೆ ಮೋಸ ಅಂತ ಅರ್ಥ. ಕೈತವ ಎಂದರೆ ಮೋಸ, ಕೈತವವಿಲ್ಲದ, ಮೋಸವಿಲ್ಲದ ಧರ್ಮ. ಮೋಸವಿಲ್ಲದ ಧರ್ಮ ಅಂದರೆ ನೀನು ಜನರಿಗೆ ಬೂಟಾಟಿಕೆ ಮಾಡಿ, ನೀನೇನೋ ಜಪ ಮಾಡಿದಂತೆ ತೋರಿಸಿ, ಭಾರೀ ಧರ್ಮವನ್ನು ಮಾಡ್ತಾ ಇದ್ದೀನಿ ಅಂತ ತೋರಿಸಿ ಜನರಿಗೆ ಮೋಸ ಮಾಡಬೇಡ, ಅಂತಹ ಧರ್ಮವನ್ನು ಮಾಡಬೇಡ. ಮಾಯ ಇಲ್ಲದೆ, ಕಪಟವಿಲ್ಲದೆ, ಮೋಸವಿಲ್ಲದೆ ನೀನು ಧರ್ಮವನ್ನು ಮಾಡು ಅನ್ನುವ ಒಂದು ಸಂದೇಶ. ಅದು ಭಾಗವತಕ್ಕೆ ಅಭಿಪ್ರೇತವೇ, ಏನಲ್ಲ ಅಂತಲ್ಲ. ಅಮಾಯೆಯ ಅನುವೃತ್ಯ ತುಷ್ಯೇದ ಆತ್ಮಾತ್ಮದೋ ಹರಿಹಿ ಇತ್ಯಾದಿಯಾಗಿ ಹೇಳಿದ್ದಾರೆ. ಆದರೆ ಭಾಗವತ ಅಷ್ಟನ್ನೇ ಹೇಳುವುದಕ್ಕೆ ಹೊರಟದ್ದಲ್ಲ, ಅದಕ್ಕೂ ಹೆಚ್ಚಾಗಿರುವಂತಹ ಒಂದು ವಸ್ತು. ಅದೇನದು ಅಂತಂದರೆ ಕಪಟವಿಲ್ಲದೆ ಧರ್ಮವನ್ನು ಮಾಡಬಹುದು. ಆದರೆ ಧರ್ಮವನ್ನು ಮಾಡುವಾಗ ನಾವು ಧರ್ಮವನ್ನು ಮಾಡುವಾಗ ಏನೋ ಒಂದು ನಮ್ಮ ಬೇಡಿಕೆಯನ್ನು ದೇವರ ಹತ್ರ ಇಟ್ಟೇ ಧರ್ಮವನ್ನು ಮಾಡ್ತೇವೆ. ನಮ್ಮೆಲ್ಲರ ದುರ್ದೈವದ ಹಣೆ ಬರಹ ಹೇಳ್ತಾ ಇದ್ದಾರೆ. ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ನಾವು ಧರ್ಮವನ್ನು ಮಾಡುವಾಗ ಒಂದಿಲ್ಲ ಒಂದು ಬೇಡಿಕೆ ನಮ್ಮದಿರ್ತದೆ. ಜಪವೇ ಮಾಡಲಿ, ಪೂಜೆ ಮಾಡಲಿ, ಗಂಗಾ ಸ್ನಾನ ಮಾಡಲಿ, ದೇವರಿಗೆ ನಮಸ್ಕಾರ ಮಾಡಲಿ, ಗುರುಗಳಿಗೆ ಸೇವೆ ಮಾಡಲಿ, ಬ್ರಾಹ್ಮಣ ಅನ್ನ ಸಂತರ್ಪಣೆ ಮಾಡಲಿ, ಏನು ಮಾಡಲಿ, ನನ್ನ ಮಕ್ಕಳಿಗೆ ಒಳ್ಳೆಯದಾಗಲಿ ಅಂತಂತಾನೆ, ನನ್ನ ವಂಶಕ್ಕೆ ಒಳ್ಳೆಯದಾಗಲಿ ಅಂತಂತಾನೆ, ನನಗಿಂಥ ಒಂದು ಕೆಲಸ ಇದೆ ಅದರಲ್ಲಿ ನನಗೆ ಹೆಚ್ಚು ಒಳ್ಳೆಯದಾಗಲಿ ಅಂತಂತಾನೆ. ಏನೋ ಒಂದು ಅಪೇಕ್ಷೆ ಇರ್ತದೆ. ಅಪೇಕ್ಷೆ ಇಲ್ಲದೆ ಧರ್ಮವನ್ನು ಮಾಡುವಂಥದ್ದು ಇದು ರೂಢಿಯಾಗಬೇಕು. ಜುಗುಪ್ಸಿತಂ ಧರ್ಮಕರ್ತೇನೋ ಶಾಸನಂ ಅಂತ ಹೇಳಿ ಮುಂದೆ ಬಹಳ ಕಠೋರವಾಗಿ ಬೈಯೋರಿದ್ದಾರೆ. ಹಾಗಾಗಿ ಭಾಗವತದಲ್ಲಿ ನಿಷ್ಕಾಮ ಧರ್ಮವನ್ನು, ಸಕಾಮ ಧರ್ಮವನ್ನು ಸುಮ್ಮನೆ ಒಂದು ಅಧ್ಯಾಯದಲ್ಲಿ ಯಾರಿಗೆ ಏನೂ ಹೇಳಲಿಲ್ಲ ಅಂತ ಆಗಬಾರದು ಅಂತ ಅನ್ನೋದಕ್ಕಾಗಿ ಹೇಳಿ ಮುಗಿಸಿದ್ದಾರೆ. ಆದರೆ ಎಲ್ಲ ಕಡೆಗೆ ಪ್ರಧಾನವಾಗಿ ಹೇಳಬೇಕಾಗಿರುವಂತಹದ್ದು ನಿಷ್ಕಾಮ ಧರ್ಮ. ಆ ನಿಷ್ಕಾಮ ಧರ್ಮಕ್ಕೆ ಪ್ರೋಜ್ಜಿತ ಕೈತವ ಅಂತ ಹೆಸರು.
ಕೈತವ ಅಂದರೆ ಮೋಸ, ಪ್ರೋಜ್ಜಿತ ಅಂದರೆ ಇಲ್ಲದಿದ್ದದ್ದು. ಮೋಸವಿಲ್ಲದ ಧರ್ಮ ಅಂದರೆ ಅದು ನಿಷ್ಕಾಮ ಧರ್ಮ. ಹೇಗೆ ನಿಷ್ಕಾಮ ಧರ್ಮ ಇದು ಮೋಸವಿಲ್ಲದ ಧರ್ಮ ಅಂತ ಯಾಕಿರ್ತೀರಿ ಅಂದರೆ ಅದಕ್ಕೆ ಅರ್ಥವನ್ನು ಹೇಳ್ತಾರೆ. ಅದನ್ನು ಅರ್ಥವನ್ನು ತಿಳಿಸ್ಬೇಕಾದ್ರೆ ಯಾದವಾರ್ಯರೇ ತಿಳಿಸ್ಬೇಕು. ಅದ್ಭುತವಾದಂತಹ ವ್ಯಾಖ್ಯಾನ. ಕಿತವ ಅಂದರೆ ಮೋಸ. ಏನದು ಮೋಸ ಅಂದರೆ, ಈಗ ನಾನೇ ಒಬ್ಬ ಭಾಳ ಹುಡುಗನಾಗಿರುವಾಗ, ನನಗೆ 4-5 ವರ್ಷ ಇತ್ತು. 4-5 ವರ್ಷದ ಹುಡುಗನಾಗಿರುವಾಗ ನಾನು ಮನೆಯಲ್ಲಿರುವಂತಹ ಬೆಳ್ಳಿಯ ಒಂದು ದೊಡ್ಡ ನಾಣ್ಯ, ಆ ನಾಣ್ಯವನ್ನು ಕೈಗಿತ್ಕೊಂಡು, ಅದು ಸಿಕ್ತು, ಹಣ ಬೇಕಾಗಿತ್ತು. ಆಗಿನ ಕಾಲಕ್ಕೆಲ್ಲ ಪೈಸೆಗಳು 1, 2, 5, 10 ಹೀಗೆಲ್ಲ ಪೈಸೆ. ಅದರಲ್ಲಿ ಬೆಳ್ಳಿ ನಾಣ್ಯ ಅದು ಪೈಸೆ ಅಂತ ತಿಳಿದು ಅದನ್ನು ಒಯ್ದು ಕೊಟ್ಟೆ ಅಂಗಡಿಗೆ. ಬೇಕಾದದ್ದನ್ನು ತೊಗೊಂಡು ಬಂದೆ. ಆಗ ಅವನು ಏನು ಮಾಡಬೇಕಾಗಿತ್ತು, ಮೋಸ ಮಾಡದೆ ಅವನೇನು ಮಾಡಬೇಕಾಗಿತ್ತು ಅಂತಂದರೆ, ಇದು ಬೆಳ್ಳಿ, ನೀನು ಕೊಟ್ಟದ್ದು ಬಹಳ ತುಟ್ಟಿ, ಇದಕ್ಕೆ ಇಷ್ಟು ಪದಾರ್ಥಗಳು ಸಿಗ್ತದೆ ಅಂತ ಅಷ್ಟು ಪದಾರ್ಥವನ್ನು ಕೊಡಬೇಕಾಗಿತ್ತು. ಕೊಡಲಿಲ್ಲ ಅವನು. ಅವನೇನು ಮಾಡಿದ, ನಮಗೆ ಮೋಸ ಮಾಡಿ, ನಾನು ಬೆಳ್ಳಿಯನ್ನು ಕೊಟ್ಟಿದ್ರು, ನಾನು ಬೇಡಿದ್ದೇನು ಹುಡುಗ ಬುದ್ಧಿಯಿಂದ, ಅಷ್ಟನ್ನು ಕೊಟ್ಟ ಕಳಿಸಿದ. ಹಾಗಾದರೆ ಮೋಸವಾಯ್ತೋ ಇಲ್ಲ? ಈ ತರಹದ ಮೋಸ ಮಾಡ್ತಾರೆ, ಆಗತ್ತೆ. ಹಾಗೆ ತಿಳಿದುಕೊಂಡ್ರೆ, ಏನು ತಿಳ್ಕೊಂಡ್ರೆ ಅಂದರೆ, ಈ ಧರ್ಮ ಏನಿದೆ ನೋಡಿ, ಭಗವಾನ್ ವೇದವ್ಯಾಸದೇವರ ಸಿದ್ಧಾಂತದ ಪ್ರಕಾರ ಧರ್ಮಸ್ಯ ಹ್ಯಾಪವರ್ಗ್ಯಸ್ಯ, ಧರ್ಮ ಇದು ಅಪವರ್ಗೈಕ ಪ್ರಯೋಜನವಾದದ್ದು, ಮೋಕ್ಷೈಕ ಪ್ರಯೋಜನವಾದದ್ದು. ಇವತ್ತು ಧರ್ಮವನ್ನು ಮಾಡಿದರೆ ಆ ಧರ್ಮದಿಂದ ಭಗವಂತನ ಜ್ಞಾನ ಅದೆಲ್ಲ ಬರ್ತದೆ ಮುಂದೆ. ಭಗವಂತನ ಜ್ಞಾನ ಭಕ್ತಿಗಳು ಬಂದು ನಮಗೆ ಮೋಕ್ಷವೇ ಆಗಬೇಕಾದದ್ದು. ಅಂದರೆ ಮಾಡಿದ ಧರ್ಮಕ್ಕೇನು ಕೊಡಬೇಕು, ನಮಗೇನು ಸಿಗಬೇಕು, ಮೋಕ್ಷ ಸಿಗಬೇಕು. ಏನು ಸಿಕ್ಕಿತು ನಮಗೆ? ಮಕ್ಕಳಾದರೂ, ಪ್ರಮೋಷನ್ ಆಯಿತು, ಇನ್ನೇನೋ ಧರ್ಮ, ಯಾವುದೋ ಒಂದು ಕ್ಷುದ್ರವಾದಂತಹ ಪ್ರಯೋಜನಗಳನ್ನು ನಾವು ಪಡೆದಂತಾಯಿತು. ಅಂದರೆ ಬೆಳ್ಳಿಯ ಕಾಸನ್ನು ಕೊಟ್ಟು ಪೆಪರ್ಮಿಂಟ್ ತೆಗೆದುಕೊಂಡು ಬಂದಂತೆ, ಪದ್ಮನಾಗವನ್ನು ಕೊಟ್ಟು ತಂಡುಲ ಮುಷ್ಟಿಯನ್ನು ತಂದಂತೆ, ಅಪವರ್ಗೈಕ ಪ್ರಯೋಜನವಾದ ಮೋಕ್ಷೈಕ ಪ್ರಯೋಜನವಾಗಿರುವಂತಹ ಇಂಥ ಉತ್ತಮವಾದ ಧರ್ಮವನ್ನು ಮಾಡಿದಾಗ ನಾವು ಮೋಕ್ಷವನ್ನು ಬಿಡದೆ ಇನ್ಯಾವುದೋ ಕ್ಷುದ್ರವಾದ ಪ್ರಯೋಜನವನ್ನು ಆಕಾಂಕ್ಷಿಸಿ ಪಡೆದರೆ, ಆ ವಿಧವಾದ ನಾನಾ ವಿಧವಾದ ಪ್ರಯೋಜನಗಳಿಗೆ ಸಾಧನವಾಗಿದೆ ಧರ್ಮ ಎಂದು ಹೇಳುವ ವ್ಯಾಖ್ಯಾನಗಳು, ಸ್ವರ್ಗಕಾಮೋ ಯಜೇತ ಎಂದು ಹೇಳುವ ವ್ಯಾಖ್ಯಾನಗಳೇನಿವೆ, ಇದೆಲ್ಲ ವ್ಯಾಖ್ಯಾನಕಾರರು ಮೋಸದವರು, ಮೋಸ ಮಾಡಿರುವವರು. ವ್ಯಾಖ್ಯಾನಗಳು ಮೋಸಗಳು. ಆ ವ್ಯಾಖ್ಯಾನದಂತೆ ತಿಳಿದಂತಹ ಏನು ಧರ್ಮ, ತಿಳಿದು ಮಾಡಿದ ಧರ್ಮವೇನಿದೆ ಅದು ಕೈತವ. ಅಂಥ ಧರ್ಮ ಕೈತವ ಸಹಿತವಾದ ಧರ್ಮ, ಸಕಾಮವಾದ ಧರ್ಮ ಕೈತವ ಸಹಿತವಾಯಿತು. ಯಾದವಾರ್ಯರು ಬಹಳ ಸುಂದರವಾಗಿ ಇದರ ವ್ಯಾಖ್ಯಾನವನ್ನು ಮಾಡ್ತಾರೆ. ಹಾಗಾಗಿ ಮಹಾಪ್ರಯೋಜನವನ್ನು ತಂದುಕೊಡತಕ್ಕಂತಹ ಈ ಧರ್ಮವೇನಿದೆ, ಒಬ್ಬ ಬ್ರಾಹ್ಮಣನಿಗೆ ಊಟಕ್ಕೆ ಹಾಕಿದರೆ ಬೃಹತಿ ಸಹಸ್ರ ಪ್ರತಿಪಾದ್ಯನಾದ 72,000 ರೂಪಿಯಾದ ಭಗವಂತ ಸಂತುಷ್ಟನಾಗಬೇಕು. ಸಂತುಷ್ಟನಾಗಲೇಬೇಕು ಅನುಸಂಧಾನ ಮಾಡಿದರೆ. ಅಂಥದ್ದಕ್ಕೆ ಏನು ಸಿಗಬೇಕು ನಮಗೆ? ಜನ್ಮಾಂತರದಲ್ಲಿ ಹೊಟ್ಟೆಗೆ ಸಿಗಬೇಕಾ? ನಗುತ್ತಾರೆ. ಮೋಕ್ಷದಲ್ಲಿ ನಮಗೆ ಆನಂದವಾಗಬೇಕು, ಮೋಕ್ಷದಲ್ಲಿ ನಮಗೆ ಅನ್ನಾದಿಗಳು ಸಿಗಬೇಕು. ಅದು ಬಿಟ್ಟು ಜನ್ಮಾಂತರದಲ್ಲಿ ನಮಗೆ ಹೊಟ್ಟೆ ಸಿಗಲಿ. ಕೆಲವರು ದಾನ ಕೊಡ್ತಿರ್ತಾರೆ, ಈ ಸಲ ಅಂತೂ ಜನ್ಮದಲ್ಲಿ ನಮಗೆ ಡಯಾಬಿಟೀಸ್ ಇದೆ, ಜನ್ಮಾಂತರದಲ್ಲಿ ಸಕ್ಕರೆ ತಿನ್ನೋ ಹಾಗಾಗಲಿ ಅಂತ ಸಕ್ಕರೆ ದಾನ ಚಾತುರ್ಮಾಸದಲ್ಲಿ ಕೊಡ್ತಾರೆ. ನಗಬೇಕೋ ಅಳಬೇಕೋ ಗೊತ್ತಾಗೋದಿಲ್ಲ. ಮಹಾಮೋಸ ಇದು. ಸಕ್ಕರೆ ಕೊಟ್ಟಿದ್ದೀಯೋ ಮಹಾರಾಯ, ದೇವರು ರಸೋವೈಸಹ, ಆ ಭಗವಂತ ಸಿಹಿಯಾದ ಆ ಸಕ್ಕರೆಯಲ್ಲಿರುವ ವಾಸುದೇವ ನಾಮಕ ಪರಮಾತ್ಮ ಸಂತುಷ್ಟನಾಗಿ ನಿನಗೆ ಮೋಕ್ಷವನ್ನು ಕೊಡೋದಕ್ಕೆ ಸಿದ್ಧನಾಗಿದ್ದಾನೆ. ಅದನ್ನು ಬಿಟ್ಟು ನೀನೇನೋ ಬೆಟ್ಟಿದೆಯಲ್ಲ, ನೀನು ಮೋಸವಾಯ್ತೋ ಇಲ್ಲೋ? ಹಾಗಾಗಿ ಈ ತರಹದ ಮೋಸವಿಲ್ಲದಂತಹ ಧರ್ಮ ಅಂದರೆ ನಿಷ್ಕಾಮವಾದ ಧರ್ಮ. ಆ ನಿಷ್ಕಾಮವಾದಂತಹ ಧರ್ಮವೇನಿದೆ ಅದು ಇಲ್ಲಿ ಪ್ರತಿಪಾದ್ಯ, ಅವಾಂತರ ಪ್ರತಿಪಾದ್ಯ. ನಿಷ್ಕಾಮವಾಗಿ ಧರ್ಮವನ್ನು ಮಾಡುವವರೂ ಕೆಲವರಿದ್ದಾರೆ, ಇಲ್ಲ ಅಂತೇನಿಲ್ಲ. ಆದರೆ ಇನ್ನೊಂದು ಮಾಡುವವರು ಯಾರಿಲ್ಲ. ಆ ವಿಶೇಷಣವನ್ನು, ಆ ಕ್ವಾಲಿಫಿಕೇಷನ್ನನ್ನು ಸೇರಿಸಬೇಕು. ಅದೇನದು ಅಂದರೆ ಅದೊಂದು ಭಾರಿ ಉತ್ತಮವಾದದ್ದು. ಪರಮಃ ಆಚಾರ್ಯರು ಬರೀತಾರೆ, ಆಚಾರ್ಯರು 2 ಶಬ್ದ ಇಟ್ಟಾರೆ. ಈಶ್ವರ ಅರ್ಪಣೇನ, 2 ಶಬ್ದ. ಪರಮ ಶಬ್ದ ಇದು ಅನುವಾದ, ಭಾಗವತದ ಶಬ್ದ. ಈಶ್ವರ ಅರ್ಪಣೇನ, ಭಗವಂತನಿಗೆ ಅರ್ಪಣೆಯಾಗಬೇಕು. ನಾವು ಮಾಡಿದಂತಹ ಏನು ಕರ್ಮಗಳಿದ್ರೂ ಅದು ನಿಷ್ಕಾಮವಾಗಬೇಕು ಮೊದಲನೇದು, ಆಮೇಲೆ ಭಗವದರ್ಪಣೆಯಾಗಬೇಕು ಎರಡನೇದು. ಬೇಕಾದ್ದಾಗಲಿ ಅದು ಭಗವದರ್ಪಣೆಯಾಗಬೇಕು. ಸ್ನಾನವಾಯಿತು ಭಗವದರ್ಪಣೆ, ನಮಸ್ಕಾರ ಭಗವದರ್ಪಣೆ, ದಕ್ಷಿಣೆ ಕೊಟ್ರಿ ಭಗವದರ್ಪಣೆ. ಈಶ್ವರಾರ್ಪಣೆಯನ್ನು ಮಾಡಬೇಕು, ಕೃಷ್ಣಾರ್ಪಣೆ ಎಂದು ಹೇಳಬೇಕು. ಹೆಜ್ಜೆ ಹೆಜ್ಜೆಗೆ ಕೃಷ್ಣಾರ್ಪಣವೆಂದು ಹೇಳಬೇಕು. ಭಗವಂತನ ಪೂಜೆ, ಭಗವಂತನ ಪೂಜೆ, ಪರಮಾತ್ಮನ ಪೂಜೆ ಇದು ಎಂಬ ಅನುಸಂಧಾನ
ಚಿತ್ತದಲ್ಲಿ ಸದೈವ ಜಾಗೃತವಾಗಿರಬೇಕು. ಹೀಗೆ ಜಾಗೃತವಾಗಿ ಯಾವ ಕರ್ಮವನ್ನು ನಾವು, ಯಾವ ಧರ್ಮವನ್ನು ನಾವು ಭಗವಂತನಿಗೆ ಅರ್ಪಿಸ್ತೇವೋ ಆ ಧರ್ಮ ಪರಮವಾಗ್ತದೆ, ಈಶ್ವರನಿಗೆ ಅರ್ಪಣೆ ಮಾಡಿದ್ದಕ್ಕಾಗಿ. ಆದ್ದರಿಂದ ನಿಷ್ಕಾಮವಾದರೆ ಪ್ರೋಜ್ಜಿತ ಕೈತವ, ಈಶ್ವರನಿಗೆ ಅರ್ಪಿತವಾದರೆ ಅದು ಪರಮ. ಈ ಎರಡು ಕ್ವಾಲಿಫಿಕೇಷನ್ ಇದ್ರೆ ಸಾಕು. ಉಳಿದೆಲ್ಲ ಕ್ವಾಲಿಫಿಕೇಷನ್ ಭಾಗವತದಲ್ಲಿ ಹೇಳಬೇಕಾಗಿಲ್ಲ, ಅದು ಧರ್ಮಶಾಸ್ತ್ರದಲ್ಲಿ ಹೇಳಿದ್ದಾರೆ. ಮಡಿಯಲ್ಲಿ ಮಾಡಬೇಕು ಇತ್ಯಾದಿ ಇತ್ಯಾದಿ, ಅವೆಲ್ಲ ನಿಯಮಗಳೆಲ್ಲ ಧರ್ಮಶಾಸ್ತ್ರದ ವಿಷಯ. ಭಾಗವತ ಧರ್ಮಶಾಸ್ತ್ರವನ್ನು ಅತಿಕ್ರಮಿಸಿ ಹೇಳುವ ಒಂದು ವಿಶಿಷ್ಟವಾಗಿರತಕ್ಕಂತಹ ಜೂರಿ. ಇದು ಕೊಡುವ ನಿರ್ಣಯ ಭಾರೀ ದೊಡ್ಡದಾದಂತಹ ನಿರ್ಣಯ ಇದು. ಹಾಗಾಗಿ ಧರ್ಮಶಾಸ್ತ್ರದ ಸಣ್ಣ ಪುಟ್ಟ ಧರ್ಮಗಳನ್ನೆಲ್ಲ ಹೇಳುವಂತಹದ್ದು ಇದು. ಪೂರ್ವಕ್ಕೆ ಇಡಬೇಕು, ಪಶ್ಚಿಮಕ್ಕೆ ಇಡಬೇಕು, ಉತ್ತರಕ್ಕೆ ಇಡಬೇಡಿ, ಅಲ್ಲಿಡಬೇಡಿ, ಹಾಗೆ ಮಾಡಬೇಡಿ, ಆಚೆ ಮುಖ ಮಾಡಬೇಡಿ, ಈಚೆ ಕೂಡಿ, ಇದೆಲ್ಲ ಧರ್ಮಶಾಸ್ತ್ರ ಹೇಳ್ತದೆ. ಭಾಗವತ ಇದನ್ನೆಲ್ಲ ಹೇಳಲಿಕ್ಕೆ ಹೋಗುವುದಿಲ್ಲ ಭಾಳ. ಅಲ್ಲಿ ಪ್ರಧಾನವಾಗಿ ಹೇಳಬೇಕಾಗಿರುವಂಥದ್ದು ಒಂದು ನಿಷ್ಕಾಮವಾಗಿ ಮಾಡಬೇಕಾದದ್ದು, ಇನ್ನೊಂದು ಈಶ್ವರಾರ್ಪಣವನ್ನು ಮಾಡಬೇಕಾದದ್ದು. ನಾಹಂಕರ್ತ ಹರಿಕರ್ತ ತತ್ ಪೂಜಾ ಕರ್ಮಚಾಖಿಲಂ, ಭಗವಂತನ ಪೂಜೆ ಎಂಬುದಾಗಿ ತಿಳಿಯುವಂಥದ್ದು ಅತ್ಯಂತ ಅವಶ್ಯಕವಾದದ್ದು. ಹಾಗಾಗಿ ನಿಷ್ಕಾಮವಾದ ಈಶ್ವರಾರ್ಪಿತವಾದ ಯಾವ ಧರ್ಮವಿದೆಯೋ ಆ ಧರ್ಮ ಇಲ್ಲಿ ಪ್ರತಿಪಾದ್ಯವಾಗಿದೆ. ಇದು ಅವಾಂತರ ಪ್ರತಿಪಾದ್ಯ ಒಂದು. ಎರಡನೇದಾಗಿ ಇಲ್ಲಿ ಅಧಿಕಾರಿಗಳು ಯಾರು ಅಂತಂದರೆ ನಿರ್ಮತ್ಸರಾಣಂ ಸತಾಂ, ಸಜ್ಜನರೇ ಇಲ್ಲಿ ಅಧಿಕಾರಿಗಳು. ಭಾಗವತವನ್ನು ಕಂಡವರು ಕಂಡಂತೆ ಕೇಳಿದರೆ ಅವರಿಗೆ ಮನಸ್ಸಿಗೆ ಏನು ಹಿತವಾಗುವುದಿಲ್ಲ, ಅವರಿಗೆ ಶಂಕೆಗಳೇ ಬರ್ತದೆ, ಕುಶಂಕೆ ಬರ್ತದೆ. ಶಂಕೆ ಮಾತ್ರವಲ್ಲ, ಅದರ ಬಗ್ಗೆ ಅಪಸ್ವರವನ್ನೇ ಎತ್ತುತ್ತಾರೆ, ಅದನ್ನು ನಿಂದೆ ಮಾಡ್ತಾರೆ, ಬೈತಾರೆ. ಹಾಗಾಗಿ ಎಂದೆಂದಿಗೂ ಕೂಡ ಅವರಿಗೆ ಭಾಗವತದಿಂದ ಹಿತವಾಗಲಿಕ್ಕಿಲ್ಲ. ದುರ್ಜನರಿಗೆ ಎಂದೆಂದಿಗೂ ಹಿತವಾಗುವುದಿಲ್ಲ. ಎಂದೇ 5 ನಿಮಿಷ ಈ 7 ದಿನಗಳಲ್ಲಿ ಒಂದು ಮಾತು ತಿಳಿದು ಬಿಡಿ. ಈ 7 ದಿನಗಳಲ್ಲಿ ಅಂದರೆ ಇಲ್ಲಿ ಮಾತ್ರವಲ್ಲ, ಎಲ್ಲೇ 7 ದಿನಗಳಲ್ಲಿ ಇಡೀ ಜನ್ಮದಲ್ಲಿ ನಮಗೆ ಪ್ರಾಮಾಣಿಕವಾಗಿ ನಮಗೆ ಒಂದು ಸಲ ಭಗವಂತನಲ್ಲಿ ಭಕ್ತಿ ಗಟ್ಟಿಯಾಗಿ ನಮ್ಮಲ್ಲಿ ಬಂತು ಅಂತಾದರೆ ನಾವು ಸಾತ್ವಿಕರೇ. ಜನ್ಮಾಂತರಗಳಲ್ಲಾದರೂ ಇನ್ನೊಂದು 10 ಕೋಟಿ ಬ್ರಹ್ಮದೇವರ ಕಲ್ಪಗಳು ಮುಗಿದ ಮೇಲಾದರೂ ನಾವು ಮೋಕ್ಷವನ್ನು ಪಡೆಯೋದು ನಿಶ್ಚಿತ, ಅದರಲ್ಲಿ ವಿವಾದವಿಲ್ಲ. ಭಾಗವತವನ್ನು ಕೇಳಿದ ಮಾತ್ರಕ್ಕೆ ಮುಕ್ತಿ ಯೋಗ್ಯರು ಅಂತ ಏನಾಗಲಿಕ್ಕೆ ಸಾಧ್ಯವಿಲ್ಲ. ಅವನ ಮನಸ್ಸಿನಲ್ಲಿ ಭಗವಂತನಲ್ಲಿ ಭಕ್ತಿ ಸ್ವಲ್ಪ ಬರಬೇಕು, ಅಂದಾಗ ಅವನು ಮುಕ್ತಿ ಯೋಗ್ಯ ಅಂತ ನಿಶ್ಚಯವನ್ನು ಮಾಡಿಕೊಳ್ಳಬಹುದು. ಹಾಗಾಗಿ ಸತಾಂ ಸಜ್ಜನರು, ಅವರಿಗೆ ಮಾತ್ರ ಈ ಭಾಗವತದಲ್ಲಿ ರುಚಿ, ಬೇರೆಯವರಿಗೆ ರುಚಿ ಆಗುವುದಿಲ್ಲ. ಆ ಸಜ್ಜನರು ಯಾರು ಅಂತ ಅನ್ನೋದಕ್ಕೆ ಹೇಳ್ತಾರೆ ತಿತಿಕ್ಷವಃ. ಅನೇಕ ಗುಣಗಳಿವೆ, ಅದರಲ್ಲಿ ಒಂದೆರಡು ಮಾತುಗಳನ್ನು ತಿಳಿಯೋಣ. ತಿತಿಕ್ಷವಃ, ದೊಡ್ಡವರು ನಮಗೆ, ಸಣ್ಣವರು ಏನೋ ಅಪರಾಧ ಮಾಡಿದರು, ಅದನ್ನು ಸಹನೆ ಮಾಡೋದೋ ಮಾಡದೇ ಇರೋದೋ ನಿನಗೆ ಬಿಟ್ಟದ್ದು. ಮಾಡಿದರೆ ದೊಡ್ಡಸ್ತಿಕೆ, ಮಾಡದೇ ಇದ್ದರೆ ಚಿಂತೆ ಇಲ್ಲ. ಆದರೆ ದೊಡ್ಡವರು ನಿನಗೇನೋ ಬೈದರು, ಅಂದರು, ಅಥವಾ ನಿಂದೆ ಮಾಡಿದರು, ಅಥವಾ ತಪ್ಪು ಅಂತ ಹೇಳಿದರು, ಸಿಟ್ಟಿನಲ್ಲಿ ನೀನು ಏನಾದರೂ ಅಂದುಕೊಂಡ್ರು, ಆಗ ನೀನು ಅದನ್ನು ಸಹನೆ ಮಾಡುವುದು ಎನ್ನುವುದೇನಿದೆ, ಇದು ಸಹನೆ, ಇದು ತಿತಿಕ್ಷೆ. ಇದು ಉಳ್ಳವರು ಯಾರೋ ಅವರು ತಿತಿಕ್ಷವಃ. ಯಾದವಾರ್ಯರ ವ್ಯಾಖ್ಯಾನ, ನನ್ನ ಸ್ವಕಲ್ಪೋಲ ಕಲ್ಪಿತವಾದ ವ್ಯಾಖ್ಯಾನವಲ್ಲ. 3ನೇ ಸ್ಕಂದದಲ್ಲಿ ಯಾದವಾರ್ಯರು ಈ ತರಹ ವ್ಯಾಖ್ಯಾನವನ್ನು ಮಾಡ್ತಾರೆ ತಿತಿಕ್ಷವಃ ಎಂಬ ಶಬ್ದಕ್ಕೆ. ಹಾಗಾದರೆ ತಿತಿಕ್ಷು ಅಂದರೆ ಏನು? ಜ್ಞಾನಿಗಳು, ದೊಡ್ಡವರು, ವಿಷ್ಣು ಭಕ್ತರು, ಹಿರಿಯರು, ಉತ್ತಮರು, ಅವರು ನಮ್ಮನ್ನು ಬೈದಾಗ ತಪ್ಪು ತಿಳಿಯದೆ ಅದನ್ನು ಪ್ರೀತಿಯಿಂದ ಸ್ವೀಕಾರ ಮಾಡಿದಂತಹ ವ್ಯಕ್ತಿ ಯಾರೋ ಅವನು ತಿತಿಕ್ಷು. ದೊಡ್ಡವರು, ಜ್ಞಾನಿಗಳು ಎಲ್ಲಿವರೆಗೆ ಬೇಕಾಗತ್ತೆ ನಮಗೆ, ನಮ್ಮನ್ನು ಎಲ್ಲಿವರೆಗೆ ಬೆಂಚಪ್ಪರಿಸ್ತಾರೆ, ಎಲ್ಲಿವರೆಗೆ ಮಾತಾಡಿಸ್ತಾರೆ, ಗೌರವ ಕೊಡ್ತಾರೆ, ಅಲ್ಲಿವರೆಗೆ ದೊಡ್ಡವರು. ಏನಾದರೂ ಬೈದು ಬಿಟ್ಟರೆ ಮುರಿದು ಬಿಡ್ತೇವೆ, ಸಿಟ್ಟು ಬರ್ತೇವೆ, ನಮಗೆ ಸಹನೆ ಆಗುವುದಿಲ್ಲ. ನಮಗೆ ಅದಾಗದೇ ಇದ್ದರೆ ಆ ಮನುಷ್ಯ ದೊಡ್ಡವ, ಅವನು ಸಜ್ಜನ, ಸತಾಂ. ಹಾಗಾಗಿ ತಿತಿಕ್ಷವಃ ಕಾರುಣಿಕಾಹ ಸುಹೃದ ಸರ್ವದೇಹಿನ ಮಜಾತ ಶಂತ್ರವಶಾಂತಹ, ಅದ್ಭುತವಾದ ಗುಣಗಳು ಬೇಕಾದಷ್ಟು. ಇಂಥವರು ಸಜ್ಜನರು. ಆ ಸಜ್ಜನರಿಗೆ ಮಾತ್ರ ಅನೇಕ ಗುಣಗಳನ್ನು ಹೇಳಿದ್ದಾರೆ. ಅಂಥ ಸಜ್ಜನರೇ ಈ ಭಾಗವತವನ್ನು ಓದುವುದಕ್ಕೆ ಅಧಿಕಾರಿಗಳು, ಉಳಿದವರು ಅಲ್ಲ, ಅಲ್ವೇ ಅಲ್ಲ. ಅವರಿಗೆ ಇದರಲ್ಲಿ ಏನು ರುಚಿ ಆಗುವುದಿಲ್ಲ. ಆದ್ದರಿಂದ ಆ ಸಜ್ಜನಿಕೆ, ವಿಷ್ಣು ಭಕ್ತಿ ಇದ್ದವನಿಗೆ ಮಾತ್ರ ಸ್ವರೂಪದಲ್ಲಿದ್ದರೆ ಕಾಲಾಂತರದಲ್ಲಿ ಬಂದೀತು. ಯದನಾದಿತಃ ಅನಭಿವ್ಯಕ್ತಂ ಭಕ್ತಿಯಾದಿ. ಟೀಕಾಕೃತ್ಪಾದರು ಅನುಬಂಧಾದಿಭ್ಯ ಅಂತನ ಸೂತ್ರ ವ್ಯಾಖ್ಯಾನದಲ್ಲಿ ತತ್ವಪ್ರಕಾಶಕದಲ್ಲಿ ಹೇಳ್ತಾರೆ, ಬಹಳ ಮಹತ್ವದ ಮಾತು. ಅವ್ಯಕ್ತವಾಗಿರಬಹುದು ಭಕ್ತ್ಯಾದಿಗಳು, ಆದರೆ ಅದನ್ನು ನೋಡಿಕೊಂಡು ಗುರುಗಳು ನಮ್ಮ ಮೇಲೆ ಅನುಗ್ರಹವನ್ನು ಮಾಡ್ತಾರೆ. ಆ ಅನುಗ್ರಹವಾದ ಮೇಲೆ ಭಕ್ತಿ ಪ್ರಕಟವಾಗ್ತದೆ. ಭಕ್ತಿ ಪ್ರಕಟವಾದ ಮೇಲೆ ಹೆಚ್ಚಿನ ಗುರುಗಳ ಅನುಗ್ರಹ, ಹೆಚ್ಚಿನ ಸಾಧನೆ, ಹೆಚ್ಚಿನ ಭಕ್ತಿ,
ಹೆಚ್ಚಿನ ಸಾಧನೆ. ಹೀಗೆ ನಮ್ಮ ಸಾಧನೆ ಮುಂದೆ ಹೋಗ್ತಾ ಇದೆ. ಒಳಗಿರಬೇಕು ಸ್ವರೂಪದಲ್ಲಿ ಇದ್ದರೆ ಗುರುವನುಗ್ರಹ ಹಾಗೇ ಆಗತ್ತೆ, ವಿವಾದವೇ ಇಲ್ಲ. ಟೀಕಾಕೃತ್ಪಾದರು ಹೇಳಿದ ಮಾತು, ಶ್ರೀಮದ್ ಆಚಾರ್ಯರು ಸ್ಪಷ್ಟವಾಗಿ ನಿಖರವಾಗಿ ತಿಳಿಸಿದ ಮಾತು. ಧರ್ಮ ಪ್ರೋಜ್ಜಿತ ಕೈತವೋತ್ರ ಪರಮೋ ನಿರ್ವತ್ಸರಾಣಂ ಸತಾಂ. ಸಜ್ಜನರಲ್ಲಿ ಸಜ್ಜನಿಕೆಯೊಳಗೆ ಎಲ್ಲ ಗುಣಗಳಿದ್ದರೂ ಕೂಡ ಒಂದು ದೋಷವಿರುವ ಸಂಭವವಿದೆ. ಅದೇನು ಅಂದರೆ ದೊಡ್ಡವರನ್ನು ನೋಡಿ ಎಲ್ಲೋ ಒಂದು ಕಡೆಗೆ ಅಸಹನೆ, ಮಾತ್ಸರ್ಯ. ದೊಡ್ಡವರನ್ನು ನೋಡಿ ಸ್ವಲ್ಪ ಮಾತ್ಸರ್ಯ, ಆ ಮಾತ್ಸರ್ಯ ಇದಿರಬಾರ್ದು, ಸಜ್ಜನರಲ್ಲಿ ಇರಬಾರ್ದು. ದೊಡ್ಡವರಿಗಾಗಿ ಇರಬಾರ್ದು. ಇನ್ಯಾರ ಸಲುವಾಗಿ ನೀನು ಮಾಡ್ಕೊ, ದೊಡ್ಡವರ ಸಲುವಾಗಿ ಮಾಡಬೇಡ. ನೀನು ದೊಡ್ಡವರಿಗಾಗಿ ಅವರ ಐಶ್ವರ್ಯವೋ, ಅವರ ಜ್ಞಾನವೋ, ಅವರ ಸಂಪತ್ತಿಯೋ, ಅವರ ಕೀರ್ತಿಯೋ, ಅವರ ಪ್ರತಿ ಗೌರವಾದಿಗಳೋ ಅವುಗಳನ್ನು ನೋಡಿ ನೀನು ಮಾತ್ಸರ್ಯವನ್ನು ಪಟ್ಟರೆ ನಿನಗೇನು ಸಿಕ್ಕ ಅಲ್ಪ ಸ್ವಲ್ಪ ಜ್ಞಾನ ಅಥವಾ ಕೀರ್ತಿ, ಪ್ರತಿಷ್ಠೆ, ಗೌರವ ಇದೆ, ಅದೂ ಕೂಡ ಕಳೆದು ಹೋಗುತ್ತೆ, ಹಾಳಾಗತ್ತೆ. ಆದ್ದರಿಂದ ಅದಕ್ಕಾಗಿ ನೀನು ಮಾತ್ಸರ್ಯ ಪಡಬೇಡ. ತತ್ತತ್ತಸ್ಯ ವಿಹೀಯತೆ ಉತ್ತಮೇಶ್ವಾತ್ಮನೋ ನಿತ್ಯಂ ಮಾತ್ಸರ್ಯಂ ಪರಿವರ್ಜಯೇತ್ ಕುರುತೆ ಯತ್ರ ಮಾತ್ಸರ್ಯಂ ತತ್ತತ್ತಸ್ಯ ವಿಹೀಯತೆ. ಆದ್ದರಿಂದ ಸಜ್ಜನರಲ್ಲಿ, ದೊಡ್ಡವರಲ್ಲಿ ಸರ್ವಥಾ ಮಾತ್ಸರ್ಯವನ್ನು ಮಾಡತಕ್ಕದ್ದಲ್ಲ. ಮಾಡಿದರೆ ಒಂದು ನಿಶ್ಚಯವನ್ನು ಇಟ್ಕೊಂಡು ಯಾವ ಗುಣಕ್ಕಾಗಿ ನಾವು ಮಾತ್ಸರ್ಯವನ್ನು ಪಡ್ತಾ ಇದ್ದೇವೋ ಆ ಗುಣ ನಮ್ಮಲ್ಲಿ ಹೋಗಿಬಿಡ್ತದೆ ಅಂತ ನಾವು ನಿಶ್ಚಯವನ್ನು ಇಟ್ಟುಕೊಂಡು ಮಾತ್ಸರ್ಯವನ್ನು ಮಾಡುವುದಕ್ಕೆ ಚಿಂತೆ ಇಲ್ಲ. ಆದ್ದರಿಂದ ಹಾಗಾಗಬಾರದು. ನಿರ್ವತ್ಸರಾಣಂ ಸತಾಂ ವೇದ್ಯಂ. ಅಂಥವರಿಗೆ ವೇದ್ಯವಾದದ್ದು ಅಂದರೆ ಅವರು ಅಧಿಕಾರಿಗಳು, ಅಂಥವರಿಗೆ ಮಾತ್ರ ವೇದ್ಯವಾದದ್ದು. ಈ ಪರಮಾತ್ಮ ವಾಸ್ತವನಾಗಿದ್ದಾನೆ, ವಸ್ತುವಾಗಿದ್ದಾನೆ. ವಾಸ್ತವಂ ವಸ್ತು. ವಾಸ್ತವಂ ವಸ್ತು ಎಂದು ಹೇಳಿದಾಗ ಮೊದಲನೇ ವಾಕ್ಯದಿಂದಲೇ ನಮಗೆ ಭ್ರಮ ಬರುವಂತಿದೆ. ಭಾಗವತದಲ್ಲಿ ಮೃಷಾ ಎಂದು ವಾಕ್ಯದಿಂದಲೇ ಶುರುವಾಗಿ ಬಿಡುತ್ತದೆ. ವಾಸ್ತವ ವಸ್ತು ಅಂದರೆ ಇದೆಲ್ಲ ಅವಾಸ್ತವವಾದ ವಸ್ತುಗಳು, ದೇವರೊಬ್ಬನೇ ವಾಸ್ತವವಾದ ವಸ್ತು ಅಂತ ತೋರ್ತದೆ. ಅದಕ್ಕೆ ಆಚಾರ್ಯರು ಬರೀತಾರೆ, ವಾಸ್ತವ ಎನ್ನುವ ಶಬ್ದಕ್ಕೆ ನಿತ್ಯ ನಿರಸ್ತ ದೋಷನಾಗಿ ಗುಣಪೂರ್ಣನಾದವನು ಯಾರೋ ಅವನು ವಾಸ್ತವ. ವಾಸ್ತವ ಎನ್ನುವ ಶಬ್ದಕ್ಕೆ ಅರ್ಥವೇನು? ನಿತ್ಯ ನಿರಸ್ತ ದೋಷ, ಎಂದೆಂದಿಗೂ ಯಾವ ದೋಷಗಳಿಲ್ಲದವ, ಹಾಗೂ ಯಾವಾಗಲೂ ಗುಣಪೂರ್ಣನಾದವ. ಗುಣಪೂರ್ಣ ದೋಷದೂರನಾದಂತಹ ವ್ಯಕ್ತಿ ಯಾರೋ ಅವನೇ ವಾಸ್ತವ. ವಾಸ್ತವ ಶಬ್ದಕ್ಕೆ ಪೂರ್ಣ ಅದ್ಭುತವಾದ ಅರ್ಥವನ್ನು ಆಚಾರ್ಯರು ಬರೀತಾರೆ. ನಿರಸ್ತಾಖಿಲ ದೋಷಮ್ಯದ ಆನಂದಾದಿ ಮಹಾಗುಣಂ ಸರ್ವದಾ ಪರಮಂ ಬ್ರಹ್ಮ ತಸ್ಮಾದ್ ವಾಸ್ತವ ಮೀರ್ಯತೆ. ವಸ್ತು ಎನ್ನುವ ಶಬ್ದಕ್ಕರ್ಥ ಏನು? ಹಾಗಾದರೆ ಅದಕ್ಕರ್ಥ ಬರೆದರು ಅಪ್ರತಿಹತ ನಿತ್ಯ. ಅಪ್ರತಿಹತ ಎಂದರೆ ದೇಶತಃ ಪರಿಪೂರ್ಣ, ನಿತ್ಯ ಎಂದರೆ ಕಾಲತಃ ವ್ಯಾಪ್ತ, ಎಲ್ಲ ಕಾಲದಲ್ಲಿ ಇರುವವ, ಎಲ್ಲ ದೇಶಗಳಲ್ಲಿ ವ್ಯಾಪ್ತನಾದವ, ಅನಂತ ಗುಣಗಳಿಂದ ಪರಿಪೂರ್ಣ, ಸರ್ವದೋಷ ದೂರ. ಇಷ್ಟು 4 ಮಾತುಗಳು ಈ ವಾಸ್ತವ ವಸ್ತು ಎಂಬ 2 ಶಬ್ದಗಳಿಂದ ಬಂತು. ದೇಶತಃ ವ್ಯಾಪ್ತ, ಕಾಲತಃ ವ್ಯಾಪ್ತ, ಅನಂತ ಗುಣಗಳಿಂದ ಪರಿಪೂರ್ಣ, ಸರ್ವಥಾ ದೋಷ ದೂರ. ಅಂಥ ವ್ಯಕ್ತಿ ಅವನು ದೇವರೊಬ್ಬ, ಅವನೇ ಇಲ್ಲಿ ಪ್ರತಿಪಾದ್ಯ. ಅವನು ಶಿವದಂ, ಶಿವಂ ಸುಖ, ಮಂಗಲ, ಉತ್ತಮವಾದಂತಹ ಕಲ್ಯಾಣವನ್ನು ನಮಗೆ ಉಂಟು ಮಾಡ್ತಾನೆ. ತಾಪತ್ರಯೋನ್ಮೂಲನಂ, ಎಲ್ಲ ವಿಧವಾದ ತಾಪಗಳನ್ನು ಕಳೆದು ನಮ್ಮನ್ನು ಉದ್ಧಾರ ಮಾಡ್ತಾನೆ. ಅರ್ಥಾತ್ ಅನಿಷ್ಟ ನಿವೃತ್ತಿ, ಇಷ್ಟ ಪ್ರಾಪ್ತಿ ಎಂಬ ದ್ವಿತಲಾತ್ಮಕವಾದ ಮೋಕ್ಷವನ್ನು ನಮಗೆ ಕೊಡುವಂಥವನು ಪರಮಾತ್ಮ. ಶಿವದಂ ತಾಪತ್ರಯೋನ್ಮೂಲನಂ, ಅಂಥ ಪರಮಾತ್ಮ ವೇದ್ಯನಾಗಿದ್ದಾನೆ, ಇಲ್ಲಿ ಪ್ರಧಾನವಾಗಿ ಪ್ರತಿಪಾದ್ಯನಾಗಿದ್ದಾನೆ. ಇದು ಒಂದೊಂದು ಮಾತುಗಳನ್ನು ಕೂಡ ನಾವು ಮುಂದೆ ಎಲ್ಲ ಕಡೆಗೆ ಅನುಸ್ಯೂತವಾಗಿ ತಿಳಿತಾ ಹೋಗಬೇಕು. ಬಹಳ ನಿಧಾನವಾಗಿ ಆಗುವ ಕೆಲಸ ಅದು. ಅದೊಂದು ರಿಸರ್ಚ್ ಮಾಡಬೇಕಾದ ವಿಷಯಗಳೇ ಅವೆಲ್ಲ. ಇಂಥ ಶ್ರೀಮದ್ಭಾಗವತೆ ಮಹಾಮುನಿ ಕೃತೆ, ಮುನಿ ಮನನಶೀಲರಾಗಿರುವ ಸರ್ವಜ್ಞರಾದವರಲ್ಲಿ ಉತ್ತಮೋತ್ತಮರಾಗಿರುವಂತಹ ಭಗವಾನ್ ವೇದವ್ಯಾಸ ದೇವರಿಂದ ರಚಿತವಾದ ಈ ಶ್ರೀಮತ್ತಾದಂತಹ ಭಾಗವತದಲ್ಲಿ ಪ್ರೋಜ್ಜಿತ ಕೈತವವಾದ ಪರಮವಾದ ಧರ್ಮ ಅವಾಂತರ ಪ್ರತಿಪಾದ್ಯ, ನಿರ್ವತ್ಸರರಾದ ಸಜ್ಜನರು ಅಧಿಕಾರಿಗಳು, ವಾಸ್ತವ ವಸ್ತು ಶಿವದ ತಾಪತ್ರಯೋನ್ಮೂಲನವಾಗಿರುವಂತಹ ಬ್ರಹ್ಮ ಮುಖ್ಯ ಪ್ರತಿಪಾದ್ಯನಾಗಿದ್ದಾನೆ. ಯಾಕೆ ದೇವರನ್ನು ಹೇಳ್ತೀರಿ? ಇನ್ನೇನು ಹೇಳಲಿಲ್ಲಲ್ಲ, ಧರ್ಮ ಅರ್ಥ ಕಾಮ ಮೋಕ್ಷ 4 ಇವೆ, ಅದನ್ನೆಲ್ಲ ಬಿಟ್ಟು ದೇವರನ್ನು ಹೇಳಿ ಏನು ಪ್ರಯೋಜನ ಅಂದರೆ ಭಾಳ ಮಹತ್ವದ ಮಾತನ್ನು ಹೇಳ್ತಾರೆ. ಕಿಂವಾ ಅಪರೈಹಿ, ಬೇರೆದು ಹೇಳಿ ಏನು ಪ್ರಯೋಜನ? ಬೇರೆದು ಹೇಳಿ ಏನು ಪ್ರಯೋಜನ ಅಂತ ಅನ್ನೋದಕ್ಕೆ ವಿವರಣೆ ಮಾಡುವುದಕ್ಕೆ 10 ನಿಮಿಷವಾದರೂ ಬೇಕು. ನಾನು ಹೇಳಲಾರೆ. ನಾನು ಯಾಕೆ ಅಂತಂದರೆ ಅರ್ಥವನ್ನು ಹೇಳಿ ಏನು ಪ್ರಯೋಜನ ಅಂತ ಕೇಳಿದರೆ, ಶಾಸ್ತ್ರದಲ್ಲಿ ಅರ್ಥದ ಪ್ರಯೋಜನ ಒಂದು ನಿರ್ಧಾರಿತವಾಗಿದೆ. ಏನದು? ಹಣ ಪ್ರಯೋಜನವೇನು ಅಂತ ಕೇಳಿದರೆ ನಾವೆಲ್ಲ ಹೇಳುವುದು ಶ್ರೀಮಂತಿಕೆ, ಭೋಗ, ನಾವು ತಿಳಿದದ್ದು. ಶಾಸ್ತ್ರ ಹೇಳುವುದಲ್ಲ. ಶಾಸ್ತ್ರದಲ್ಲಿ ಅರ್ಥವನ್ನು ಹೇಳುವುದರ ಉದ್ದೇಶ ಏನು ಅಂದರೆ ಅರ್ಥವನ್ನು, ಹಣವನ್ನು ಧರ್ಮಕ್ಕೆ ವಿನಿಯೋಗ ಮಾಡಿ
ಅರ್ಥವನ್ನು ವಿಶೇಷವಾಗಿ ಜ್ಞಾನಿಗಳಿಗೆ ಕೊಟ್ಟು ಆ ಜ್ಞಾನಿಗಳ ಕೃಪೆಗೆ ಪಾತ್ರನಾಗಿ ಅವರಿಂದ ವಿದ್ಯೆಯನ್ನು ಕಲಿತು ಆ ವಿದ್ಯೆಯಿಂದ ಮೋಕ್ಷವನ್ನು ಪಡಿಬೇಕು. ಮಾನುಷೋರ್ಥೋಪಿ ವಿದ್ಯಾಯ ಕಾರಣಂ ಸುಪ್ರಯೋಜಿತ ಶ್ರೀಮದಾಚಾರ್ಯರು ಬಲವಾಗಿ ನಿರ್ಧಾರ ಮಾಡಿಬಿಟ್ಟಿದ್ದಾರೆ. ಅದ್ಭುತವಾದಂತಹ ನಿರ್ಧಾರಿತವಾದಂತಹ ವಿಷಯವಿದು. ಹಾಗಾಗಿ ಹಣದ ಪ್ರಯೋಜನವೇನಾಯಿತು? ಹಾಗಾದರೆ ಹಣವನ್ನು ಕೊಟ್ಟು ಗುರುಗಳಿಗೆ ಸಂತೋಷಪಡಿಸಿ ಆ ಗುರುಗಳಿಂದ ವಿದ್ಯೆಯನ್ನು ಕಲಿತು ಆ ವಿದ್ಯೆಯಿಂದ ಹೃದಯದಲ್ಲಿ ಭಗವಂತನು ಸ್ಥಿರವಾಗಿ ನೆಲೆಸುವಂತೆ ಮಾಡಿ ಭಗವಂತನ ಚಿಂತನ ಸಂತತವಾಗಿ ನಡೆಯುವಂತೆ ಆಗಬೇಕು. ಇದೇ ತಾನೇ ಅರ್ಥದ ಪ್ರಯೋಜನ. ಆ ಪ್ರಯೋಜನ ಭಾಗವತವನ್ನು ಓದಿದ ಮಾತ್ರಕ್ಕೆ ನಿಮಗಾಗತ್ತೆ. ಸದ್ಯೋ ಹೃದಯವರುದ್ಧತೆ, ಅದೇ ಪ್ರಯೋಜನ. ಹಾಗಾದರೆ ಅರ್ಥವನ್ನು ಯಾಕೆ ಹೇಳಬೇಕಿಲ್ಲಿ ನಾನು? ಕಾಮವನ್ನು ಹೇಳಬೇಕಲ್ಲ. ಕಾಮದ ಪ್ರಯೋಜನವೇನು? ಇಂದ್ರಿಯ ಪ್ರೀತಿ ಅಂತ ನಾವು ತಿಳಿದಿದ್ದೇವೆ. ಕಾಮಸ್ಯನ ಇಂದ್ರಿಯ ಪ್ರೀತಿ ಸರ್ವಥಾ ಅದು ಪ್ರಯೋಜನವಲ್ಲ. ಹಾಗಾದರೆ ಏನು ಪ್ರಯೋಜನ? ಕಾಮದ ಪ್ರಯೋಜನವೇನು ಅಂದರೆ ಕಾಮ ಅಂದರೆ ಏನು? ಭೋಗ ಮಾಡೋದು. ಭೋಗ ಮಾಡೋದು ಎಷ್ಟು ಮಾಡಬೇಕು? ಹೊಟ್ಟೆ ತುಂಬಬೇಕು, ದೇಹದಲ್ಲಿ ಆರೋಗ್ಯವಿರಬೇಕು, ಚೆನ್ನಾಗಿ ನಾವು ವಿಷ್ಣುವಿನ ಸೇವೆ, ವೈಷ್ಣವರ ಸೇವೆ, ವಿಷ್ಣುವಿನ ಸೇವೆ, ವೈಷ್ಣವರ ಸೇವೆಯನ್ನು ಮಾಡುವುದಕ್ಕೆ ನಮಗೆ ದೇಹದ ಬಲ ಬೇಕು. ಅಷ್ಟಕ್ಕಾಗಿ ಕಾಮಭೋಗವನ್ನು ಮಾಡಬೇಕು, ಉಪಭೋಗವನ್ನು ಮಾಡುವುದು.